ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿದ್ದೀನಿ ಒಂದು ಫ್ರೆಶ್ ಕತೆ ಜೊತೆ. ಈ ಕತೆಗೆ ನಾನು ಇಟ್ಟಿರೋ ಹೆಸರು ಬ್ರೈಟ್ ಹೆಲ್ ಅಂತ. ಕತೆ ಹೆಸರು ಬ್ರೈಟ್ ಹೆಲ್ ಅಂತ ಯಾಕಿದೆ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇದೊಂದು ಫ್ಯಾಂಟಸಿ ವರ್ಲ್ಡ್ ಸ್ಟೋರಿ ಆಗಿದ್ದು ಇದರಲ್ಲಿ ಲಾಜಿಕ್ಸ್ನೆಲ್ಲ ಹುಡ್ಕಕ್ಕೆ ಹೋಗ್ಬೇಡಿ. ಇದೊಂದು ಸಂಪೂರ್ಣ ಕಾಲ್ಪನಿಕ ಕಥೆಯಾಗಿದ್ದು ಇದು ಯಾವುದೇ ವ್ಯಕ್ತಿ, ಜಾತಿ, ಧರ್ಮ, ಜನಾಂಗಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ಸ್ಟೋರಿ ಸ್ಟಾರ್ಟ್ ಆಗೋದೇ ಒಂದು ಫ್ಯಾಂಟಸಿ ವರ್ಲ್ಡ್ ಇಂದ, ಅದು ಹೆಲ್. ಸದ್ಯಕ್ಕೆ ನರ್ಕನ ಆಳ್ತಾ ಇರೋ ರಾಜನ ಹೆಸರು ಕ್ಯೂನಿಸ್ ಅಂತ, ಮತ್ತು ಅವನ ಹೆಂಡತಿ ಹೆಸರು ರಫುಲ್. ಅವ್ರಿಗಿರೋ ಒಬ್ಬನೇ ಮಗ ಲೂಸಿಫರ್. ಹಾಗೆ ಇನ್ನೊಂದು ಲೋಕ ಇರುತ್ತೆ, ಅದ್ರ ಹೆಸರು ಚಂದ್ರಲೋಕ. ಆ ಚಂದ್ರಲೋಕದಲ್ಲಿ ಒಬ್ಳು ಅಪ್ಸರೆ ಇರ್ತಾಳೆ. ಆ ಅಪ್ಸರೆ ಹೆಸರು ಲೂನಾ. ಲೂನಾ ಚಂದ್ರನ ಕಾಂತಿಯಿಂದ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತಿಂಗಳಿಗೆ ಒಂದ್ಸಲ ನಡೆಯೋ ಅಂತ ಫುಲ್ ಮುಂಡೆ ದಿನ ಮಾತ್ರ ತನ್ನ ಪ್ಯಾಲೇಸ್ನ ಬಿಟ್ಟು ಆಚೆ ಬರ್ತಾಳೆ. ಹೀಗೆ ಒಂದು ಫುಲ್ ಮುಂಡೆ ದಿನ ನಮ್ಮ ನರಕದ ಪ್ರಿನ್ಸ್ ಲೂಸಿಫರ್ ಚಂದ್ರನನ್ನು ನೋಡಿಕೊಂಡು ರೆಸ್ಟ್ ಮಾಡ್ತಾ ಇರ್ತಾನೆ. ಅದೊಂದು ಫುಲ್ ಮುಂಡೆ ಆಗಿರೋದ್ರಿಂದ ಅವತ್ತಿನ ದಿನನೇ ಚಂದ್ರಲೋಕದ ಅಪ್ಸರೆ ಆಗಿರುವಂತಹ ಲೂನಾ ಅವಳ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ಯಾಲೇಸಿಂದ ಆಚೆ ಬಂದಿರ್ತಾಳೆ. ಹೀಗೆ ಅಚಾನಕ್ ಆಗಿ ನರಕದ ಯುವರಾಜ ಆಗಿರುವಂತಹ ಲೂಸಿಫರ್ ಕಣ್ಣಿಗೆ ಲೂನಾ ಬೀಳ್ತಾಳೆ. ಮೊದಲನೇ ಸಲ ಅಪ್ಸರೆಯನ್ನು ನೋಡ್ತಿರುವಂತಹ ಲೂಸಿಫರ್ ಲೂನಾನ ಸೌಂದರ್ಯ ನೋಡಿ ಮಾರು ಹೋಗ್ತಾನೆ. ಮತ್ತೆ ಅವಳಿರೋ ಜಾಗಕ್ಕೆ ಹೋಗಿ ಮೊದಲನೇ ಭೇಟಿಲೇ ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಆದ್ರೆ ಅದಾಗಲೇ ಫುಲ್ ಮುಂಡೆ ಕಳೆಯೋ ಸಮಯ ಆಗಿದ್ರಿಂದ ಲೂನಾ ಅರಮನೆಗೆ ಹಿಂದಿರುಗಬೇಕಾಗಿರುತ್ತೆ. ಲೂಸಿಫರ್ ಪ್ರೀತಿಗೆ ಏನು ಉತ್ತರ ನೀಡದೆ ಮುಂದಿನ ಫುಲ್ ಮುಂಡೆ ದಿನ ಇದೇ ಜಾಗದಲ್ಲಿ ಸಿಗೋಣ ಅಂತ ಹೇಳಿ ಲೂನಾ ಅದೃಶ್ಯವಾಗ್ತಾಳೆ. ಲೂನಾನ ಪ್ರೀತಿ ಪಾಶಕ್ಕೆ ಸಿಕ್ಕಿರುವಂತ ಲೂಸಿಫರ್ ಅವಳದೇ ಯೋಚನೆಯಲ್ಲಿ ಅವಳ ಜೊತೆ ಕಳೆದಿರೋ ಕೆಲವೇ ಕ್ಷಣಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಮುಂದಿನ ಫುಲ್ ಮುಂಡೆಗೋಸ್ಕರ ಕಾಯ್ತಾ ಇರ್ತಾನೆ ಲೂಸಿಫರ್. ಲೂನಾ ಹೇಳಿದಾಗೆ ಮತ್ತೊಂದು ಫುಲ್ ಮುಂಡೆ ದಿನ ಅವಳು ಹಿಂದೆ ಬಂದಿದ್ದ ಜಾಗಕ್ಕೇನೆ ವಾಪಸ್ ಬರ್ತಾಳೆ. ಈ ಬಾರಿ ಲೂಸಿಫರ್ ತನ್ನ ಪ್ರೀತಿಗೆ ಉತ್ತರವನ್ನು ಬಯಸ್ತಾ ಇರ್ತಾನೆ. ಇಬ್ಬರ ಪರಸ್ಪರ ಪರಿಚಯ ಮತ್ತು ಮಾತುಗಳ ನಂತರ ಲೂಸಿಫರ್ ನರಕ ಲೋಕದ ಯುವರಾಜ ಅನ್ನೋದು ಗೊತ್ತಾಗಿ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಸರಿ ಬರೋದಿಲ್ಲ ಅನ್ನೋದನ್ನ ಲೂಸಿಫರ್ಗೆ ಲೂನಾ ಅರ್ಥ ಮಾಡಿಸ್ತಾಳೆ. ಆದ್ರೆ ಲೂಸಿಫರ್ ಲೂನಾನ ತುಂಬಾ ಡೀಪ್ ಆಗಿ ಹಚ್ಕೊಂಡಿರ್ತಾನೆ ಮತ್ತು ಅವನು ನರಕ ಲೋಕದ ರಾಜ ಆಗೋ ಸಮಯ ಕೂಡ ತುಂಬಾ ಹತ್ರದಲ್ಲೇ ಇರುತ್ತೆ. ನಾವಿಬ್ರು ಸಮಯ ಬಂದಾಗ ನರಕ ಲೋಕನ ಆಳ್ತೀವಿ, ನಮ್ಮಿಬ್ಬರ ಪ್ರೀತಿಗೆ ಯಾವುದೇ ರೀತಿ ಅಪಾಯ ಬರೋದಿಲ್ಲ ಅನ್ನೋದನ್ನ ಲೂನಾಗೆ ಮನವರಿಕೆ ಮಾಡ್ತಾನೆ. ಮತ್ತೆ ಲೂಸಿಫರ್ನ ಆಶ್ವಾಸನೆಗೆ ಮಣಿದು ಲೂನಾ ಅವನ ಪ್ರೀತಿಯನ್ನ ಒಪ್ಕೊಳ್ತಾಳೆ. ಇವಾಗ ಮತ್ತೆ ಫುಲ್ ಮುಂಡೆ ಕಳಿಯೋ ಸಮಯ ಆಗಿರುತ್ತೆ. ಮುಂದೆ ಬರೋ ಫುಲ್ ಮುಂಡೆ ದಿನ ಲೂನಾ ಇದೇ ಜಾಗಕ್ಕೆ ವಾಪಸ್ ಬರೋದಾಗಿ ಹೇಳಿ ಅದೃಶ್ಯವಾಗಿ ಅರಮನೆಗೆ ಹಿಂದಿರುಗ್ತಾಳೆ. ಇದಾದ್ಮೇಲೆ ಪ್ರತಿ ಫುಲ್ ಮುಂಡೆ ದಿನ ಲೂಸಿಫರ್ ಮತ್ತು ಲೂನಾ ಒಟ್ಟಿಗೆ ಸಮಯನ ತುಂಬಾ ಚೆನ್ನಾಗಿ ಕಳೀತಾ ಇರ್ತಾರೆ. ಆದ್ರೆ ಇವರಿಬ್ಬರನ್ನು ಒಟ್ಟಿಗೆ ನೋಡಿದಂತ ಒಬ್ಬ ನರಕದ ಸೇವಕ ವಿಷಯನ ನರಕದ ರಾಣಿ ರಫೋಲಾಗೆ ತಿಳಿಸ್ತಾನೆ. ಈ ವಿಷಯ ಕೇಳ್ತಾ ಇದ್ದ ಹಾಗೆ ರಫೋಲಾಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ತನ್ನ ಸಾಮ್ರಾಜ್ಯ ಆಗಿರುವಂತ ಈ ನರಕ ಲೋಕವನ್ನ ಆಳಬೇಕಾಗಿರೋಳು ಅವಳು ಒಬ್ಳು ಅಸುರ ಕುಲದವಳೆ ಆಗಿರ್ಬೇಕು ಅನ್ನೋದು ಇವಳು ನಂಬಿಕೆ ಆಗಿರುತ್ತೆ. ರಫೋಲಾ ಲೂಸಿಫರ್ ಹತ್ರ ಅವರ ಪ್ರೀತಿಯ ವಿಷಯನ ಮಾತಾಡ್ತಾ ಅವರ ಪ್ರೀತಿನ ಒಪ್ಪಿರೋ ಹಾಗೆ ಸುಳ್ಳು ಹೇಳಿ, ನಿನ್ನ ಪಟ್ಟಾಭಿಷೇಕದ ಸಮಯ ಬಂದಿದೆ, ನೀನು ಲೂನಾನ ಕರ್ಕೊಂಡ್ ಬಾ, ನಿನ್ನನ್ನ ರಾಜನಾಗಿ ಮತ್ತು ಅವಳನ್ನ ರಾಣಿಯಾಗಿ ಒಟ್ಟಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ಹೇಳಿ ಉಪಾಯದಿಂದ ಲೂಸಿಫರ್ ಮೂಲಕ ಲೂನಾನ ನರಕದ ಅರಮನೆಗೆ ಕರೆಸ್ಕೊಳ್ತಾಳೆ. ಲೂಸಿಫರ್ ತಾಯಿಯ ಮಾತು ಕೇಳಿ ಮುಂದಿನ ಫುಲ್ ಮುಂಡೆ ದಿನ ಲೂನಾನ ಕರ್ಕೊಂಡ್ ಬರ್ತಾನೆ. ಆದ್ರೆ ಈ ಮೊದಲೇ ಸಂಚು ರೂಪಿಸಿ ಕಾಯ್ತಾ ಇದ್ದಂತ ರಫೋಲಾ ಲೂನಾನ ನೋಡಿದ ತಕ್ಷಣ ಅವಳನ್ನ ಸಾಯಿಸೋದಕ್ಕೆ ಮುಂದಾಗ್ತಾಳೆ. ಲೂನಾನ ಕೊಂದ ನಂತರ ಅವಳ ಆತ್ಮ ಮತ್ತು ಅವಳ ಎಲ್ಲ ಸ್ಪೆಷಲ್ ಪವರ್ಸ್ನ ಒಂದು ಡೈಮಂಡ್ ಅಲ್ಲಿ ಲಾಕ್ ಮಾಡ್ತಾಳೆ. ಇಷ್ಟಾದ್ಮೇಲೆ ರಫೋಲಾ ಲೂನಾ ದೇಹನ ಮತ್ತೆ ಆ ಡೈಮಂಡ್ ನ ಭೂಮಿಗೆ ಎಸಿತಾಳೆ. ಮುಂದೆ ಆ ವಜ್ರ ಯಾರ ಕೈಗೆ ಸಿಗತ್ತೆ, ಲೂನಾಗೆ ಮತ್ತೆ ಜೀವ ಬರುತ್ತಾ, ನಮ್ಮ ಪ್ರಿನ್ಸ್ ಲೂಸಿಫರ್ ನರಕ ಲೋಕನ ಆಳ್ತಾನ ಇಲ್ವಾ, ಎಲ್ಲಾನು ಹೇಳ್ತೀನಿ ಪಾರ್ಟ್ 2 ಅಲ್ಲಿ. ಕಾಯ್ತಾ ಇರಿ. ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.